ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಅನ್ನದಾತನ ಬಾಯಿಗೆ ಮಣ್ಣು ಹಾಕಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅನ್ನದಾತನ ಬಾಯಿಗೆ ಮಣ್ಣು ಹಾಕಲು ಹೊರಟಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. 2 ವರ್ಷಗಳಿಂದ ರೈತರ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ. ಯಾಕಂದ್ರೆ ಟೊಮಾಟೊ ಬೆಲೆ ಇವತ್ತು 100 ರಿಂದ 150 ರೂಪಾಯಿ ಹೋಗ್ತಾ ಇದೆ. ಒಂದು ಪೇಪರ್ ಬೆಲೆ 2200 ರೂಪಾಯಿ ಇದ್ದು 3300 ರೂಪಾಯಿ ಆಗಿದೆ ಒಂದು ಕಟ್ಟೆ. ಇವತ್ತು ಟೊಮಾಟೊ ಬೆಲೆ ಒಂದು ಬಾಕ್ಸ್ 120 ರೂಪಾಯಿ ಹೋಗ್ತಾ ಇದೆ. ಅಂದ್ರೆ ಇದು ಜಾಸ್ತಿ ತೀವ್ರ ದುಃಖಕರ ಆಗಿದೆ ರೈತರ ಪರಿಸ್ಥಿತಿ. ಒಬ್ಬ ಯೂರಿಯಾ ಮೂಟೆ ಬೇಕು ಅಂದ್ರೆ 300 ರಿಂದ 400 ರೂಪಾಯಿ 500 ರೂಪಾಯಿ ಮಾಡ್ತಾ ಇದ್ದಾರೆ. ಒಂದು DAP ಬೆಳೆ ಬೇಕಾದ್ರೆ 2400 ರೂಪಾಯಿ 2500 ರೂಪಾಯಿ ಆಗ್ತಾ ಇದೆ. ಆದ್ರೆ ರೈತರ ಪರಿಸ್ಥಿತಿ ಈ ರೀತಿಯಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೋಬೇಕು. ಇದನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಒಡ್ಡಳ್ಳಿಯಲ್ಲಿ ಮಾರುಕಟ್ಟೆಯಲ್ಲಿ ನಾವು ಧರಣಿ ಮಾಡ್ತಾ ಇರೋದು ಏನಂತಂದ್ರೆ, ರೈತರು ಒಂದು ಟೊಮೆಟೊ ಬೆಲೆಯನ್ನು ಬೆಳಿಬೇಕಾದ್ರೆ ಅವರು ಪ್ರಾಣನ ಅಡ ಇಟ್ಟು ಬೆಳೀತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಪ್ರಾಣ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಇಲ್ಲ ಜಮೀನು ಅಡ ಇಟ್ಟಿದ್ದಾಯ್ತು, ಒಡವೆ ಅಡ ಇಟ್ಟಿದ್ದಾಯ್ತು, ಎಲ್ಲ ಅಡ ಇಟ್ಟು ಎಲ್ಲ ಹೋಗಿದ್ದಾವೆ. ಈಗ ಪ್ರಾಣ ಒಂದೇ ಇರೋದು ರೈತರಿಗೆ. ಆ ಪ್ರಾಣನ ಅಡ ಇಟ್ಟು ರೈತರು ಬೆಳೆ ಬೆಳೀತಾ ಇದ್ದಾರೆ. ಆದರೆ ಅವರ ಬೆಳೆಗೆ, ಅವ್ರ ಶ್ರಮಕ್ಕೆ, ಅವ್ರ ಬೆವರಿಗೆ ಬೆಲೆ ಸಿಗ್ತಾ ಇಲ್ಲ. ಈಗ ನಿಗದಿತ ದರ ಇಲ್ಲ. ಇವತ್ತು ರೋಡ್ ಅಲ್ಲಿ ರಸ್ತೆಗಳಲ್ಲಿ ಸುರಿತಾ ಇದ್ದಾರೆ, ತಗೊಂಡು ಬಂದು ಅವರ ರಕ್ತ ಚೆಲ್ತಾ ಇದ್ದಾರೆ ಟೊಮೆಟೊ ಬೆಳೆಯೋದಕ್ಕೆ. ಈ ಒಂದು ಸರ್ಕಾರಕ್ಕೆ ಅದನ್ನು ಕಾಣ್ತಾ ಇಲ್ವಾ ಅಂತ ನಾವು ಕೇಳ್ತಾ ಇದ್ದೇವೆ. ಇವತ್ತು ನಾವು ಪ್ರಶ್ನೆ ಮಾಡ್ತಿರೋದು ಏನಂತಂದ್ರೆ, ಸರ್ಕಾರಗಳು ಬೇರೆ ಎಲ್ಲದಕ್ಕೂ ನಿಗದಿತ ದರ ಇದೆ, ರೈತರು ಬೆಳೆಯುವಂತ ಬೆಳೆಗೆ ಯಾಕೆ ನಿಗದಿತ ದರ ಮಾಡಿಲ್ಲ? ಈ ಸುಮಾರು ಟೊಮೆಟೊ ಬೆಳೆಯಕ್ಕೆ ಸುಮಾರು ಲಕ್ಷಗಳು ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕೆಜಿಗೆ 30 ರೂಪಾಯಿ ನಿಗದಿತ ದರ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ. ಎಲ್ಲಿ ತನಕ ಹೋರಾಟ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಟೊಮೆಟೊ ಬೆಲೆಗೆ ನಿಗದಿ ಮಾಡಿದಂತ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೇಕು, ಬೇಕೇ ಬೇಕು. ಏಕಿ ಸರ್ಕಾರ ನೀವು ಏನು ದರ ಹೋಗಿದೆ ಅಂತೇಳಿ ವರದಿ ಕೇಳಿದ್ರೆ ಏನು ವರದಿ ಕೊಡ್ತಾರೆ? ಯಾವ ರೀತಿ ವರದಿ ಕೊಡ್ತಾರೆ? ಎಷ್ಟು ಅವಕ ಬರ್ತಾ ಇದೆ, ಎಷ್ಟು ಬಾಕ್ಸ್ ಬರ್ತಾ ಇದೆ, ಆ ಬಾಕ್ಸ್ ರೇಟ್ ಏನಿದೆ ಅಂತೇಳಿ ವರದಿ ಹೆಂಗೆ ಕೊಡ್ತಾರೆ? ನಾವು ಕೇಳ್ತಾ ಇರೋದು ಪ್ರಶ್ನೆ. ನಮ್ಗೆ ಗೊತ್ತಿದೆ ಇವಾಗ ಸರ್ಕಾರದ ಮೇಲೆ ಯಾವ ರೀತಿ ಅವ್ರು ಬಗ್ಗು ಬಡಿಬೇಕಂತ ನಮ್ಗೆ ಗೊತ್ತೈತೆ. ಅವ್ರು ಏಕಾಏಕಿ ಆಯಿತು 1 ರೂಪಾಯಿ ಕೊಡ್ತೀವಿ, 2 ರೂಪಾಯಿ ಕೊಡ್ತೀವಿ, ನಾವು ಬೆಂಬಲ ಬೆಲೆ ಘೋಷಣೆ ಮಾಡ್ತೀನಿ ಅಂದಾಗ ಇವರು ವರದಿ ಏನು ಕೊಡ್ತಾರೆ? ಈಗ ಆತನು ಪುಂಗನೂರಿಂದ ಬರ್ತಾ ಇದ್ದಾನೆ, ಆತ ಹೇಳ್ದ ನಾನು ಪುಂಗನೂರಿಂದ ಬರ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಚಾರ್ಜ್ ಬರಬಾರ್ದು, 80 ರೂಪಾಯಿ ಹೋದರೆ ಅವ್ನಿಗೆ ಏನು ಗಿಟ್ಪಾಟಾಗಲ್ಲ, ಕೈಯಿಂದ ಇನ್ನು 20 ರೂಪಾಯಿ ಹೋಗಬೇಕು. ಆ ಪರಿಸ್ಥಿತಿ ಇರುವಾಗ ಆಂಧ್ರದಿಂದ ಎಷ್ಟು ಕಾಯಿ ಬರ್ತಾ ಇದೆ, ಲೋಕಲ್ ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಬಾಕ್ಸ್ ಬರ್ತಾ ಇದೆ, ಏನು ಆವ್ರೇಜ್ ರೇಟ್ ಹೋಗ್ತಾ ಇದೆ, ಅದು ಅಂಕಿ ಅಂಶಗಳ ಪ್ರಕಾರ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಎಲ್ಲಿದೆ ಹೇಳಿ? ಏನು ರೇಟ್ ಇದೆ ಅಂತೇಳಿ ಹೇಳಿ, ಎಷ್ಟು ಅವಕ ಬರ್ತಾ ಇದೆ ಅಂತೇಳಿ. ಏಕಾಏಕಿ ಕೇಳಿದಾಗ OB ರಾಯನ ಕಾಲದಲ್ಲೇ ನೀವು ಅದನ್ನು ಬಾಕ್ಸ್ಗಳು ಹಾಕ್ಬಿಟ್ಟು ಕಷ್ಟಪಟ್ಟು ರೈತನಿಗೆ ಸಿಗಲ್ಲ. ಇವತ್ತು ಮಾವು ಬೆಂಬಲ ಬೆಲೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಹಿಂದೆ ಏನು ಮುದ್ರೆ ಹಾಕಿದ್ರು ಅವ್ರಿಗೆ ಮಾತ್ರ ಸಿಗ್ತಾ ಇದೆ, ನಿಜವಾದ ರೈತರಿಗೆ ಸಿಗ್ತಾ ಇಲ್ಲ. ಕೇಳಿದ್ರೆ FID ಆಗೋಗಿದೆ, ಸರ್ವರ್ ಪ್ರಾಬ್ಲಮ್ಮು, ಅದು ಇದು ಚೀಟಿ ಬರ್ಕೊಡ್ತಾರೆ ಮೇಡಮ್. ಸುಮಾರು 100 ಕಿಲೋಮೀಟ್ರು ಇದು ಟ್ಯಾಕ್ಟ್ರಿ ನಿಲ್ತಿದೆ. ನಾವು ಕೇಳ್ತಾ ಇರೋದು ಹೆಂಗೆ ಗೊತ್ತಾ, ಒಂದು ಕಂಟಿನ್ಯೂಸ್ಗೆ ವಾರದಿಂದ ಓಡಾಡ್ತಾ ಇದ್ದೀವಿ ಮಾರ್ಕೆಟಲ್ಲಿ. ಇಬ್ಬರು ಸೆಕ್ಯೂರಿಟಿ ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಬರ್ತಾ ಇಲ್ಲ. ಏನು ವರದಿ ಮಾಡ್ತಾರೆ ಅವ್ರ ಸೆಕ್ಯೂರಿಟಿ? ಏನು ವರದಿ ಮಾಡ್ತಾರೆ? ಯಾರನ್ನ ಒಬ್ಬರನ್ನ ಹಾಕ್ಬೇಕಲ್ಲ ಬೆಲೆ ಕುಸಿತ ಆದಾಗ. ಈಗ ಉಸ್ತುವಾರಿ ಸಚಿವರು ಬರ್ತಾರೆ, ನಾವು ಗೆರಾವ್ ಹಾಕೋ ಕೂತ್ಕೊತೀವಿ, ಏಕಾಏಕಿ ಕೇಳ್ತಾರೆ ಅವರು ಎಷ್ಟು ಒಡ್ಡಳ್ಳಿಗೆ ಎಷ್ಟು ಬರ್ತಾ ಇದೆ, ಕೋಲಾರಿಗೆ ಎಷ್ಟು ಬರ್ತಾ ಇದೆ, ಶ್ರೀನಿವಾಸಪುರಕ್ಕೆ ಏಕಾಏಕಿ ವರದಿ ಎಷ್ಟು ಕೊಡ್ತೀರಾ ನೀವು? ಇವತ್ತು ಎಷ್ಟು ಬಂದಿದೆ, ನಿನ್ನೆ ಎಷ್ಟು ಬಂದಿದೆ, ಕಡೆ ಇದು ಲೇಟ ಇದು ಕೊಡಿ, ನೀವೇನು ಬರ್ದಿದ್ದೀರ ತೊಗೊಂಬಂದು ಕೊಡಿ. ಅಲ್ಲ ಕೊಡಿ ಮೇಡಮ್, ಇಲ್ಲ ಒಳ್ಳೆ ಅಲ್ಲ ಹೇಳ್ತೀರಷ್ಟೇ. ಈ ಯಾವ ಅಧಿಕಾರಿ ಬಂದಿದ್ದಾರೆ ಕೇಳಿ, ಯಾರು ಅಧಿಕಾರಿ ನೇಮಕ ಮಾಡಿದ್ದೀರಾ? ಕೇಳಿದ್ರೆ ಸಿಬ್ಬಂದಿ ಕೊಡ್ತೀನಿ ಅಂತ ಹೇಳ್ತೀರಾ. ನಾವು ರೋಡಿಗೆ ಬರ್ತೀನಿ ಅಂತ ಹೇಳ್ತೀವಿ, ಮೇಡಮ್ನವ್ರು ಬನ್ನಿ ನೋಡೋಣ ಅಂತ ಹೇಳ್ತಾರೆ. ನಾವೇನು ಮಾಡ್ಬೇಕು ಹೇಳಿ? ಅಲ್ಲ ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ರೋಡಿಗೆ ಬಂದು ಕೂತ್ಕೊಳ್ಳೋದು, ಕೇಸ್ಗಳು ಹಾಸ್ಕೊಂಡು ನಮಗೇನು ದೊಡ್ಡ ವಿಚಾರ ಅಲ್ಲ. ನಾವು ಕೇಳೋದೇನು ಗೊತ್ತಾ, ನಿಮ್ಮ ಗ್ರೀನ್ ಇಂಕ್ಗೆ
ಒಂದು ಬೆಲೆ ಕೊಟ್ಟರೆ ಅದರಲ್ಲಿ ನೀವು ವರದಿ ಮಾಡಿ ನಿಮ್ಮ APMC ಸಹಾಯಕಾರಿ ನಿರ್ದೇಶಕರು ಕೊಟ್ಟು ಅವರು DC ಕೊಟ್ಟು DC ಕಡೆಯಿಂದ ಮಾಡಿದರೆ ನಮಗೇನೋ ನ್ಯಾಯ ಸಿಗ್ತದೆ. ಟೊಮಾಟೊ ಬೆಳೆಗಾರರನ್ನೇ ನಿರ್ಲಕ್ಷ್ಯ ಆಗ್ಬಿಟ್ಟೈತೆ. ಏನು ಹುಣಸೆ ಮರಗಳಿದೆಯಾ, ಟೊಮಾಟೊ ಬೆಳೆಯೆಲ್ಲ ಬಿಟ್ಬಿಡೋಣಪ್ಪ ಅಂತೇಳಿ ಹುಳಿ ಮಾಡ್ಕೊಳಕ, ಇಲ್ಲ ಏನೋ ಮಾತ್ರೆ ಗೀತ್ರೆ ಏನು ಉತ್ಪಾದನೆ ಹೇಳ್ಬಿಟ್ರಿ ಕೆಡ್ತು ಹುಳಿ ಬರೋಕೆ, ಅದನ್ನು ನಾವು ಬಿಟ್ಬಿಡ್ತೀವಿ. ನಮ್ಮ ಪರಿಸ್ಥಿತಿ ಹಿಂಗಿದೆ ಅಲ್ಲ. ಕೇಳಿ, ಈಗ ಮಾರ್ಕೆಟಲ್ಲಿ ಎಷ್ಟು ಅವಕಾಶ ಬರ್ತದೆ, ಏನು ರೇಟ್ ಆಗಿದೆ, ಯಾರು ಅವರಿಬ್ಬರು ಸೆಕ್ಯೂರಿಟಿ ಇದ್ದಾರೆ ಕೇಳಿ. ಅವ್ರು ಬಿಟ್ಟು ಬೆಳಗ್ಗೆ ನಾವು 9 ಗಂಟೆಗೆ ಇಲ್ಲಿ ಬಂದಿರೋರು, ಆ ಗಾಡಿ ಹಾಕೊಂಡ್ರೆ ನೇನು ಏಷ್ಯದೆ ಅಂತೆಲ್ಲ ಆತ್ಮ ಮೇಲೆ ಗಲಾಟ, ಆ ಗಾಡಿ ಹಾಕೊಂಡ್ರೆ ನೇನು ಏಷ್ಯದೆ ಅಂತೆಲ್ಲ ಗಲಾಟ. ಅವ್ರು ಅದನ್ನು ನೋಡೋದೇ ಇದಾಗ್ತಾರೆ ಅಂತೇಳಿ ರೇಟ್ ಏನು ಹೋಗಿದೆ ಅಂತೇಳಿ ನಿಮ್ಗೆ ಮಾಹಿತಿ ಕೊಡೋರು ಯಾರು? ಕನಿಷ್ಠ ಯಾರೋ ಒಬ್ಬ ಅಧಿಕಾರಿ ಇರಬೇಕಲ್ಲ ಇಲ್ಲಿ.